Did you know most of the students, even without knowing the question paper pattern, they just start studying randomly. As a result, they miss out on the most important topics. So today in this video, I will be showing you the physics question paper pattern and the topics which you have to give the most importance to. Hello, hi, I am Payal Punjabi, Faculty of Physics from the Teacher app. So ಇವತ್ತಿನ ವಿಡಿಯೋ ಅಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಮತ್ತೆ ಕ್ವೆಶನ್ಸ್ ಗಳನ್ನ ನೋಡ್ತೀವಿ ವಿಚ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಫಾರ್ ಯೋರ್ ಯೂನಿಟ್ ಟೆಸ್ಟ್. ಯಾಕಪ್ಪ ಅಂತಂದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಈ ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಮಿಸ್ ಮಾಡಿಬಿಟ್ಟು ಅನ್ಇಂಪಾರ್ಟೆಂಟ್ ಕ್ವೆಶನ್ಸ್ ಮೇಲೆ ಜಾಸ್ತಿ ಗಮನ ಕೊಟ್ಟು ಮಾರ್ಕ್ಸ್ ನ ಕಳ್ಕೊತಾರೆ. ಸೊ ಅದು ಆಗಬಾರ್ದು ಅಂತ ಇವತ್ತಿನ ವಿಡಿಯೋ ಅಲ್ಲಿ ನಾವು ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತೆ ಟಾಪಿಕ್ಸ್ ನ ಡಿಸ್ಕಸ್ ಮಾಡೋಣ. ಚಲೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತಿನ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಇಲ್ಲಿ ನೀವು ನೋಡ್ತಾ ಇರೋ ತರ ನಮಗೆ ಮ್ಯಾಕ್ಸಿಮಮ್ 35 ಮಾರ್ಕ್ಸ್ ಇರುತ್ತೆ. ಮತ್ತೆ ನಮಗೆ ಡ್ಯೂರೇಷನ್ ಲೈಕ್ ಎಷ್ಟೊತ್ತು ಎಕ್ಸಾಮ್ ಇರುತ್ತೆ, ದಟ್ ವಿಲ್ ಬಿ ಫಾರ್ 1 hour 30 minutes ಆ್ಯಂಡ್ ನೀವು ಟೋಟಲ್ ಆಗಿ 18 ಕ್ವೆಶನ್ಸ್ನ ಅಟೆಂಪ್ಟ್ ಮಾಡಬೇಕಾಗಿರುತ್ತೆ. ಸೊ ಪ್ಯಾಟರ್ನ್ನ ಸೆಪರೇಟ್ ಆಗಿ ನೋಡೋಣ ಒಂದೊಂದಂತ ಎಷ್ಟು ಬರುತ್ತೆ. ಸೊ ಬೇಸಿಕಲಿ ಯು ಹ್ಯಾವ್ ಟು ಆನ್ಸರ್ ದ 7 MCQs ಆ್ಯಂಡ್ 3 fill in the blanks. MCQs ಅಲ್ಲಿ ನಿಮಗೆ ಯಾವುದೇ ಥರ ಆಪ್ಷನ್ಸ್ ಇರಲ್ಲ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೂ ಅಷ್ಟೇ ನಿಮಗೆ ಆಪ್ಷನ್ಸ್ ಅಂದರೆ ಬರೀ ವರ್ಡ್ಸ್ ಮೇಲೆ ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ಪಿಕ್ ಮಾಡಿ ನೀವು ಅದರಲ್ಲಿ ಫಿಲ್ ಮಾಡ್ಕೋಬೇಕು. ಓಕೆ, ಆ್ಯಂಡ್ ಪಾರ್ಟ್ ಬಿ ಅಲ್ಲಿ ನಮ್ಮ ಹತ್ರ ಶಾರ್ಟ್ ಆನ್ಸರ್ಸ್ ಇದೆ. ಸೊ ಈಚ್ ಒನ್ ವಿಲ್ ಕ್ಯಾರಿ 2 marks. ಓಕೆ, ಆ್ಯಂಡ್ ಅದರಲ್ಲಿ ನಾವು ವಿ ಹ್ಯಾವ್ ಟು ಅಟೆಂಪ್ಟ್ ಎನಿ 3 out of 5 questions. ಸೊ ನಿಮಗೆ ಟೋಟಲಿ 5 questions ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಕಂಫರ್ಟಬಲ್ ಆಗಿರೋದು ಯಾವುದನ್ನ 3 ನೀವು ಅಟೆಂಪ್ಟ್ ಮಾಡ್ಬೋದು. ಸೊ ಸಿಮಿಲರ್ಲಿ ಇವಾಗ ಇದರಲ್ಲಿ ದಟ್ ಈಸ್ ಇನ್ ಪಾರ್ಟ್ ಸಿ ವಿ ಹ್ಯಾವ್ 3 out of 5 questions ಆ್ಯಂಡ್ ಈಚ್ ಆಫ್ ದೆಮ್ ವಿಲ್ ಕ್ಯಾರಿ ಫಾರ್ 3 marks. ಸೊ ಟೋಟಲಿ ನೀವು 5 ಕ್ವೆಶನ್ ಅಲ್ಲಿ 3 ಮಾತ್ರ ಅಟೆಂಪ್ಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲೂ ಅಷ್ಟೇ ನಿಮಗೆ ಡಿರೈವೇಷನ್ ಟೈಪ್ ಕ್ವೆಶನ್ ಇರುತ್ತೆ, ವೇರ್ 2 ಕ್ವೆಶನ್ ಅಲ್ಲಿ ನೀವು ಯಾವುದನ್ನ 1 ಅಟೆಂಪ್ಟ್ ಮಾಡಬೇಕು. ಸೊ ಡಿರೈವೇಷನ್ ಯಾವುದನ್ನ 1 ಇರುತ್ತೆ. ಓಕೆ, ಸಿಮಿಲರ್ಲಿ ನಿಮ್ಮ ಹತ್ರ ನ್ಯೂಮೆರಿಕಲ್ಸ್ ಕೊಟ್ಟಿರ್ತಾರೆ, 2 ಇರುತ್ತೆ, ಅದರಲ್ಲಿ ಯಾವುದನ್ನ 1 ಅಟೆಂಪ್ಟ್ ಮಾಡಬೇಕಾಗಿರುತ್ತೆ ಆ್ಯಂಡ್ that will also carry for 5 marks. So the derivation, that one which you have to attempt, that is also for 5 marks and the numerical is also for 5 marks. ಸೊ ಇವಾಗ ಇದರಿಂದ ನಮಗೆ ಕ್ವೆಶನ್ ಪೇಪರ್ ಹೇಗೆ ಕಾಣುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ವಿ ಆಲ್ಸೋ ಹ್ಯಾವ್ ಟು ನೋ ವೇರ್ ವಿ ಆರ್ ಸಪೋಸ್ ಟು ಇನ್ವೆಸ್ಟ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಟೈಮ್ ಸೊ ದಟ್ ವಿ ಕ್ಯಾನ್ ಜನರೇಟ್ ಗುಡ್ ರಿಸಲ್ಟ್ಸ್. ಸೊ ಐ ವಿಲ್ ಬಿ ಡಿಸ್ಕಸಿಂಗ್ ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಚ್ ಯು ಹ್ಯಾವ್ ಟು ಫೋಕಸ್ ಮ್ಯಾಕ್ಸಿಮಮ್ ಸೊ ದಟ್ ಯುವರ್ ರಿಸಲ್ಟ್ಸ್ ಬಿಕಮ್ ಟಾಪ್ ನಾಚ್. ಸೊ ಇವಾಗ ಇದರಲ್ಲಿ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ನೋಡೋಣ. ದಟ್ ಈಸ್ ಟೋಟಲಿ ವಿ ಹ್ಯಾವ್ 4 chapters, ದಟ್ ಇಸ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ ಅಂಡ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಬಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನಿಮಗೆ ಫುಲ್ ಚಾಪ್ಟರ್ ಎಲ್ಲ ಬರೀ ಅರ್ಧನೇ ಇದೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ನೋಡೋಣ. ಸೊ ಇವಾಗ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ಫಸ್ಟ್ ಥಿಂಗ್ಸ್ ಫಸ್ಟ್ ನೀವು ಏನು ನೋಡ್ಕೋಬೇಕಾಗಿರೋದಂದ್ರೆ ದಟ್ ಇಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿ ಡೈಪೋಲ್ ಆನ್ ದಿ ಆಕ್ಸಿಯಲ್ ಲೈನ್ ಅಂಡ್ ದಿ ಈಕ್ವೆಟೋರಿಯಲ್ ಲೈನ್. ಸೊ ಇವಾಗ ಇದರಲ್ಲಿ ಅವರು ಆಕ್ಸಿಯಲ್ ಲೈನು ಕೇಳ್ಬೋದು ಅಥವಾ ಈಕ್ವೆಟೋರಿಯಲ್ ಲೈನ್ ಕೂಡ ಕೇಳ್ಬೋದು. ಸೊ ಗಾಸ್ ಲಾ ಅಲ್ಲಿ ನಮಗೆ ಸಿಮಿಲರ್ಲಿ 3 ಅಪ್ಲಿಕೇಶನ್ ಇದೆ. ಸೊ ದಟ್ ಇಸ್ ಫೀಲ್ಡ್ ಡ್ಯೂ ಟು ಅ ಯೂನಿಫಾರ್ಮ್ಲಿ ಚಾರ್ಜ್ ಸ್ಫಿಯರ್ ಆ್ಯಂಡ್ ಫೀಲ್ಡ್ ಡ್ಯೂ ಟು ಅನ್ ಇನ್ಫಿನಿಟ್ಲಿ ಸ್ಟ್ರೇಟ್ ವೈರ್ ಆ್ಯಂಡ್ ಡ್ಯೂ ಟು ಅನ್ ಇನ್ಫೈನೈಟ್ ಶೀಟ್. ಈ 3 ಅಪ್ಲಿಕೇಶನ್ಸ್ ಇದೆ. ಬಟ್ ಆಲ್ ಟುಗೆದರ್ ನಿಮಗೆ ಶೆಲ್, ದಟ್ ಈಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಶೆಲ್ ಯಾವುದಿದೆ ಅಲ್ವಾ, ಅದು ತುಂಬ ಸಲ ಕೇಳ್ತಾರೆ. ಸೊ ಅದ್ರ ಮೇಲೆ ಜಾಸ್ತಿ ಗಮನ ಕೊಟ್ಟರೆ ಒಳ್ಳೆಯದು. ಸೊ ಇವಾಗ ಆ್ಯಂಡ್ ಆಸ್ ಫಾರ್ ದ 3 markers ಆಲ್ಸೋ ದಿ ಇಂಪಾರ್ಟೆಂಟ್ ಕ್ವೆಶನ್ಸ್ ವುಡ್ ಬಿ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ಚಾರ್ಜಸ್ ಆ್ಯಂಡ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇವೆರಡು ಕೂಡ ನಾವು ಗಮನ ಕೊಡಬೇಕು. ಸೊ ದೀಸ್ ಆರ್ ದ 5 markers and the ones that I told you are the 3 markers. So coming to the next chapter, that is potential. Potential ಅಲ್ಲಿ ಯಾವ್ದು ಇಂಪಾರ್ಟೆಂಟು? ಫಸ್ಟ್ ಥಿಂಗ್ಸ್ ಫಸ್ಟ್, ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಇದು ನಮಗೆ ಪಕ್ಕ ಕೇಳ್ತಾರೆ, ತುಂಬ ಸಲ ಕೇಳಿದ್ದಾರೆ. ಸೊ ದಿಸ್ ಇಸ್ ಸಮಥಿಂಗ್ ವಿ ಕೆನಾಟ್ ಸ್ಕಿಪ್ ಅಲ್ವಾ. ಆಮೇಲೆ ಕೆಪಾಸಿಟೆನ್ಸ್ ಅಲ್ಲಿ 3 markersಗೆ ನಮಗೆ ಕೆಪಾಸಿಟರ್ಸ್ ಇನ್ ಸೀರೀಸ್ ಅಂಡ್ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್. ಸೊ ಇವೆರಡರಲ್ಲಿ ಯಾವುದನ್ನ ಒಂದು ನಮಗೆ ಕೇಳ್ತಾರೆ 100%. ಆ್ಯಂಡ್ ಆಲ್ಸೋ ಒಂದೊಂದ್ಸಲಿ ಕೆಪಾಸಿಟೆನ್ಸ್ ಡ್ಯೂ ಟು ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕೂಡ ಕೇಳ್ಬೋದು ಅಲ್ವಾ. ಆ್ಯಂಡ್ ಆಲ್ಸೋ ಎನರ್ಜಿ ಸ್ಟೋರ್ಡ್ ಇನ್ಸೈಡ್ ಅ ಕೆಪಾಸಿಟರ್, ಇದು ಕೂಡ ಆಲ್ ಆಫ್ ದಿಸ್ ದಟ್ ಐ ಹವ್ ಜಸ್ಟ್ ಮೆನ್ಷನ್, ದೀಸ್ ಆರ್ ಆಲ್ ದ 3 mark ಇಂಪಾರ್ಟೆಂಟ್ ಕ್ವೆಶನ್ಸ್. 5 marks ಅಲ್ಲಿ ಯು ಜಸ್ಟ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಓಕೆ, ನೆಕ್ಸ್ಟ್ ಇನ್ ಕೇಸ್ ಆಫ್ ಕರೆಂಟ್ ಎಲೆಕ್ಟ್ರಿಸಿಟಿ ನಮಗೆ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಫಾರ್ 5 marks, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಬಿಟ್ಟು ಹೋದ್ರೇನು ಇದನ್ನ ಮಾತ್ರ ಬಿಟ್ಬಿಟ್ಟು ಹೋಗಬೇಡಿ. ಓಕೆ, ದಟ್ ಇಸ್ ದ ಬ್ಯಾಲೆನ್ಸ್ ಕಂಡೀಷನ್ ಫಾರ್ ವೀಟ್ಸ್ಟೋನ್ಸ್ ನೆಟ್ವರ್ಕ್. ಮತ್ತೆ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್, ಇವು ಕೂಡ 5 marks ಇದೆ. ಸೊ ದೀಸ್ ಆರ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದನ್ನು ಒಂದು ಕೇಳ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಓಮ್ಸ್ ಲಾ ಅದು ನಮಗೆ ಡೆಫಿನೇಷನ್ ಕೇಳ್ತಾರೆ.
okay, and the formula for the conductivity, that is sigma is equal to ne square tau by m. ಇದು ಕೂಡ ಕೇಳಿದ್ರೆ ಕೇಳ್ಬೋದು. ಇನ್ ಕೇಸ್ ಆಫ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನಮಗೆ ಯಾವ್ದು ಕೇಳ್ಬೋದಪ್ಪ ಅಂತಂದ್ರೆ ದಟ್ ಇಸ್ ದ ಲಾರೆನ್ಸ್ ಫೋರ್ಸ್, ದಟ್ ಕ್ಯಾನ್ ಬಿ ಆಸ್ಡ್ ಫಾರ್ 3 ಮಾರ್ಕ್ಸ್, ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಅಂಡ್ ಫಾರ್ 5 ಮಾರ್ಕ್ಸ್ ನಮಗೆ ಯಾವ್ದು ಕೇಳ್ಬೋದಪ್ಪ ಅಂತಂದ್ರೆ ದಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಕರೆಂಟ್ ಕ್ಯಾರಿಂಗ್ ಲೂಪ್. ಸೊ ನಮ್ಗೆ ದಟ್ ಇಸ್ ದಿ ಒನ್ ಆಫ್ ದಿ ಅಪ್ಲಿಕೇಶನ್ ಆಫ್ ದಿ ಬಯೋಟ್-ಸಾವರ್ಟ್ಸ್ ಲಾ, ರೈಟ್? ಸೊ ಬಯೋಟ್-ಸಾವರ್ಟ್ಸ್ ಲಾ ಕೂಡ ಇಂಪಾರ್ಟೆಂಟ್ ಇದೆ, ಅದು ಕೂಡ ಒಂದೊಂದ್ಸಲಿ 3 ಮಾರ್ಕ್ಸ್ ಕೇಳ್ತಾರೆ. ಸೊ ಬಯೋಟ್-ಸಾವರ್ಟ್ಸ್ ಲಾ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಂಗಿಲ್ಲ. ಸೊ ಅದರದ್ದು ಡೆಫಿನೇಷನ್, ದಟ್ ಇಸ್ ವಾಟ್ ಇಟ್ ಮೀನ್ಸ್, ಅಂಡ್ ಆಲ್ಸೋ ದಿ ಅಪ್ಲಿಕೇಶನ್, ದಟ್ ಇಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಕರೆಂಟ್ ಕ್ಯಾರಿಂಗ್ ಲೂಪ್. ಅದು ಫೈನಲ್ ಪಾರ್ಟ್ ಯಾವ್ದು ಬರುತ್ತೆ, ದಟ್ ಇಸ್ ದ ಲಾಸ್ಟ್ ಡಿರೈವೇಶನ್, ಅದು ಕೂಡ ನಾವು ನೆನ್ಪಿಟ್ಕೋಬೇಕು. ಸೊ ಇದೇ ಥರ ನಾನು ಇವಾಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಯಾವ್ದ್ರ ಮೇಲೆ ನೀವು ಜಾಸ್ತಿ ಗಮನ ಕೊಡಬೇಕು. ಸೊ ಇದರದೇ ಆದ ನಿಮಗೆ ಡೀಟೇಲ್ಡ್ ವಿಡಿಯೋ ಸೊಲ್ಯೂಷನ್ ಬೇಕು, ಮತ್ತು ಯಾವುದನ್ನ ಇದರದ್ದು ರಿಲೇಟೆಡ್ ನ್ಯೂಮೆರಿಕಲ್ಸ್ ಬೇಕು. ಸಿಮಿಲರ್ಲಿ ನಾವು ಲೈವ್ ಮತ್ತು ರೆಕಾರ್ಡೆಡ್ ಸೆಷನ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಫಾರ್ ಆಲ್ ಆಫ್ ದೀಸ್ ಕ್ವೆಶನ್ಸ್ ಆ್ಯಂಡ್ ಆಲ್ಸೋ ದಿ ಸೊಲ್ಯೂಷನ್ಸ್ ಫಾರ್ ಆಲ್ ಆಫ್ ದೀಸ್. ಸೊ ನೀವು ನಮ್ಮ ಆ್ಯಪಿಗೆ ಬನ್ನಿ, ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು ಆಲ್ ದ ಡೀಟೇಲ್ ಸೊಲ್ಯೂಷನ್ಸ್ ಫಾರ್ ಆಲ್ ಆಫ್ ದಿಸ್. ಸಿಮಿಲರ್ಲಿ ಇದೊಂದು ಕೂಪನ್ ಕೋಡ್ ಇದೆ, ಇದನ್ನು ಉಪಯೋಗಿಸ್ಬಿಟ್ಟು ಯು ವಿಲ್ ಬಿ ಏಬಲ್ ಟು ಅವೈಲ್ very heavy discount. So I will see you over there in the app.